ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ಹೆಲ್ದಿ ಆಗಿರೋಂಥ ಒಂದು ದೋಸೆ ರೆಸಿಪಿ ಹೇಳ್ತಾ ಇದ್ದೀನಿ. ಇದು 1 ಲೋಟ ಅಕ್ಕಿ ನೆನೆಸ್ತಾ ಇದ್ದೀನಿ. ಇದನ್ನು ನಾವು ರಾತ್ರಿ ನೆನೆಸಿಟ್ಕೊಂಡು ಬೆಳಗ್ಗೆ ಎದ್ದಾಗ ರುಬ್ಕೊಂಡ್ರೆ ಆಗುತ್ತೆ. 1 ಲೋಟ ಅಕ್ಕಿಗೆ ಇದು ಟೀ ಲೋಟ ಬರುತ್ತಲ್ಲ, ಅದರಲ್ಲಿ ಒಂದು 1/4 ಲೋಟ ಅಷ್ಟು ಮೆಂತ್ಯ ಹಾಕಿ ರಾತ್ರಿ ನೆನೆಸಿಡಬೇಕು. ನೆನೆಸ್ಬಿಟ್ಟು ಇದನ್ನು ಬೆಳಗ್ಗೆ ರುಬ್ಕೊಂಡು ನಾವು ದೋಸೆ ಮಾಡೋದು 1.5 ಅವರ್ ಅಂತ ರುಬ್ಕೊಂಡ್ರೂ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನೆನೆಸಿ ಹೀಗೆ ಅದು ರುಬ್ಬಿದಾಗ ಗಟ್ಟಿ ಇರುತ್ತೆ. ಅದಕ್ಕೆ ನೀವು ಆಮೇಲೆ ಬೇಕಾದರೆ ಎಷ್ಟು ನಿಮ್ಮ ದೋಸೆ ಹದ ಬೇಕೋ ಅಷ್ಟಕ್ಕೆ ನೀರನ್ನ ಆ್ಯಡ್ ಮಾಡ್ಕೋಬೋದು. ಈಗ ನಾನು ಅಕ್ಕಿ ಮತ್ತು ಮೆಂತ್ಯ ಮೆಷರ್ಮೆಂಟ್ ಹೇಳಿದೆ, ಇದೇ ಮೆಷರ್ಮೆಂಟ್ಗೆ ನಾವು ಮೆಂತ್ಯ ಹಾಕಿದಷ್ಟೇ ಹೆಸ್ರು ಕಾಳು ಹಾಕಿ ಅದರಲ್ಲಿ 1/4 ಭಾಗ ಅಷ್ಟು ಉದ್ದಿನಬೇಳೆ ಹಾಕಿ ಹೆಸ್ರುಬೇಳೆ ದೋಸೆನೂ ಸಹ ನಾವು ಇದೇ ಅದಕ್ಕೆ ಮಾಡ್ಕೋಬೋದು. ತುಂಬ ಹೆಲ್ದಿ. ಈ ಚಳಿ ಸೀಸನಲ್ಲಿ ಏನಂದರೆ ಎಲ್ಲರೂ ನೀರು ಕುಡಿಯೋದು ಕಡಿಮೆ, ಜೊತೆಗೆ ನಾವು ಸ್ವಲ್ಪ ಸ್ಪೈಸಿ ಆಗಿರಬೇಕು ಅಂತ ಸ್ಪೈಸಿ ಐಟಮ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ತಿಂತೀವಿ. ಹಂಗಿರ್ಬೇಕಾದ್ರೆ ಏನಂದರೆ ಬಾಡಿ ಹೀಟು ತುಂಬ ಜಾಸ್ತಿ ಆಗುತ್ತೆ. ಆ ಥರ ಇರೋರೆಲ್ಲ ಜೊತೆಗೆ ಹೆಲ್ದಿ ಇರೋದ್ರಿಂದ ಈ ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ ಬಾಡಿ ಒಂದು ಕಂಡೀಷನ್ ಆಗಿರುತ್ತೆ, ಜೊತೆಗೆ ನಿಮಗೆ ಹೀಟೆಲ್ಲ ಕಡಿಮೆ ಆಗುತ್ತೆ. ತುಂಬ ಹೆಲ್ದಿ ಅಂತಲೂ ಹೇಳ್ಬೋದು. ಇದು ಮಕ್ಕಳು ದೊಡ್ಡವರು ಎಲ್ಲರೂ ಸಹ ತಿನ್ಬೋದು. ತುಂಬ ಕ್ರಿಸ್ಪಿಯಾಗಿ ಹೆಲ್ದಿಯಾಗಿ ಬರುತ್ತೆ. ಇದನ್ನು ನೀವು ಚಟ್ನಿ, ಸಾಂಬಾರು, ಗೊಜ್ಜು ಕ್ರಿಸ್ಪಿಯಾಗಿರೋದ್ರಿಂದ ಕೆಲವೊಬ್ಬರು ಹಾಗೇನೂ ತಿಂತಾರೆ. ಯಾವುದ್ರ ಜೊತೆ ಬೇಕಾದರೂ ನಂಚ್ಕೊಂಡು ನೀವು ತಿನ್ಬೋದು. ಕಾಯಿ ಚಟ್ನಿ ಆದರೂ ನಡೆಯುತ್ತೆ. ಈ ದೋಸೆ ಹಿಟ್ಟು ರುಬ್ಬಿದಾಗ ತುಂಬ ಗಟ್ಟಿ ಇರುತ್ತೆ. ಇದಕ್ಕೆ ಕಾನ್ಸ್ಟೆಂಟಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು ರುಬ್ಬಿದ ಮೇಲೆ ನಾನು ಇದಕ್ಕೆ 2 ಲೋಟ ನೀರು ಹಾಕ್ಕೊಂಡು ಈ ದೋಸೆ ಅದಕ್ಕೆ ಮಾಡ್ಕೊಂಡಿದ್ದೀನಿ. ಎಲ್ಲ ತಿಂದು ಮನೆ ಕೆಲಸ ಮುಗಿಸಿ ನಮ್ಮನೆಯವ್ರಿಗೂ ರಜೆ ಇದ್ದಿದ್ದರಿಂದ ನಾನು ತುಂಬ ದಿನದಿಂದ ಅನ್ಕೋತಾ ಹೇರ್ ಕಟ್ ಮಾಡಿಸ್ಬೇಕು ಅಂತ. ಕುವೆಂಪು ನಗರ್ ಅಮ್ಮ ಕಾಂಪ್ಲೆಕ್ಸಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಇಂಪ್ಯಾಕ್ಟ್ ಅಂತ ಒಂದು ಪಾರ್ಲರ್ ಇದೆ. ಇವ್ರು ತುಂಬ ಹೈಜೀನ್, ತುಂಬ ಫ್ರೆಂಡ್ಲಿ, ತುಂಬ ಸಪೋರ್ಟಿವು. ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಆಮೇಲೆ ಎಷ್ಟು ಚೆನ್ನಾಗಿ ನಮಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ನಮಗೆ ಅದು ಫೇಸಿಗೆ ಸೂಟ್ ಆಗುತ್ತಾ ಆಗಲ್ವಾ, ಇದು ನಮ್ಗೆ ಆಗುತ್ತಾ ಎಲ್ಲನೂ ಹೇಳಿ ಮಾಡಿಕೊಡ್ತಾರೆ. ನನ್ನ ಫೇಸ್ ಮತ್ತು ನನ್ನ ಹೇರಿಗೆ ಸೂಟ್ ಆಗುತ್ತೆ ಅಂತ ಹೇಳಿ ಇವರು ನನಗೆ ಲೇಯರ್ ಕಟ್ ಮಾಡಿಕೊಟ್ರು. ಇವರು ಹೇರ್ ಕಟ್ಟಲ್ಲಂತೂ ತುಂಬ ಅಂದರೆ ತುಂಬ ಸೂಪರ್ ಅಂತಲೇ ಹೇಳ್ಬೋದು. ಅದ್ರ ಜೊತೆ ಇವರು ಹೈಡ್ರಾ ಫೇಶಿಯಲ್ಸು, ನೇಲ್ ಆರ್ಟ್ಸು, ದೆನ್ ಮೇಕಪ್ಪು ಎಲ್ಲನೂ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಯಾರೇ ಆದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಮ್ಮ ಕಾಂಪ್ಲೆಕ್ಸ್ ಪಕ್ಕನೇ ಬರುತ್ತೆ, ಇಂಪ್ಯಾಕ್ಟ್ ಅಂತ ಇವ್ರದ್ದು. ನಾನು ಇವ್ರದ್ದೊಂದು ವೀಡಿಯೋನ ನಾನು ಶಾರ್ಟ್ಸಲ್ಲಿ ಹಾಕಿರ್ತೀನಿ, ಬೇಕಿದ್ದರೆ ಅದರದ್ದು ಫುಲ್ ಡೀಟೇಲಲ್ಲಿ ನೋಡ್ಕೊಳ್ಳಿ. ಇವ್ರ ಹತ್ರ ಚಾರ್ಜಸ್ಸು ಎಲ್ಲ ತುಂಬ ರೀಸನಬಲ್ ಆಗೇ ಇರುತ್ತೆ. ಜೊತೆಗೆ ಇನ್ನೊಂದು ಏನಂದರೆ ಇವ್ರದ್ದು ಯೂನಿಸೆಕ್ಷುವಲ್ ಸಲೂನು. ಹಂಗಾಗಿ ಈ ಸಲೂನ್ಗೆ ನಾನು, ನನ್ನ ಮಗ, ನಮ್ಮ ಮನೆಯವರು ಎಲ್ಲ ರೆಗ್ಯುಲರ್ ಆಗಿಬಿಟ್ಟಿದ್ದೀವಿ. ಎಲ್ಲ ಆನ್ ಟೈಮಲ್ಲಿ ಆಗುತ್ತೆ. ನೀವೇನು ವೆಯ್ಟ್ ಮಾಡೋಂಗೆ ಇಲ್ಲ ಇವರ ಹತ್ರ. ಯಾಕಂದರೆ ಫ್ಯಾಕಲ್ಟೀಸು ಅಷ್ಟು ಜನ ಇದ್ದಾರೆ, ಜೊತೆಗೆ ಅಷ್ಟು ಕೋಆಪರೇಟಿವ್ ಆಗಿದ್ದಾರೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.